ಎಷ್ಟೇ ಹಳತಾಗಿರುವಂತಹ ಮತ್ತು ತುಂಬ ಡಲ್ ಆಗಿರುವಂತಹ ಡೋರ್ನ ಕೇವಲ ಒಂದೇ ಒಂದು ನಿಮಿಷದಲ್ಲಿ ಖರ್ಚಿಲ್ಲದೇನೆ ಪಳಪಳ ಹೊಳೆಯುವ ರೀತಿಯಲ್ಲಿ ಮಾಡಬೇಕಾ? ಆ ಥರ ಇದ್ದರೆ ನೀವು ನನ್ನ ಈ ವಿಡಿಯೋವನ್ನು ನೋಡಿ ಮತ್ತು ಈ ಒಂದು ನಾನು ಏನು ಹೇಳಿದ್ದೇನೆ ಇದನ್ನು ಟ್ರೈ ಮಾಡಿ. ನಮಸ್ಕಾರ ಎಲ್ರಿಗೂ, ಅಮ್ಮಿಸ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಇವತ್ತು ನಿಮಗೆ ಈ ಡೋರ್ಸ್ ಇರ್ತದೆ ನೋಡಿ, ಡೋರ್ನ ಪಾಲಿಷ್ ಮಾಡೋದು ಹೇಗೆ ಅಂತ ಹೇಳ್ತೇನೆ. ಸಾಮಾನ್ಯವಾಗಿ ಏನು ಮಾಡ್ತೀವಿ ಅಂತೇಳಿದ್ರೆ, ನಾವು ಪಾಲಿಷ್ ಮಾಡಬೇಕು ಅಂತ ಹೇಳಿದ್ರೆ ಅಂಗಡಿಯಿಂದ ಪಾಲಿಷ್ ತೊಗೊಂಡು ಬಂದು ಅದನ್ನು ಮಾಡ್ತೇವೆ. ಅದು ತುಂಬ ಕಾಸ್ಟ್ಲಿ. ಅದ್ರ ಬದಲಿಗೆ ಸಿಂಪಲ್ಲಾಗಿ ಮನೆಯಲ್ಲೇ ಈ ಡೋರ್ಗಳನ್ನ ಅತ್ಯಂತ ಅಂದರೆ ನೀವು ಹೊಸ ಡೋರ್ ಹ್ಯಾಕ್ ಕಾಣಿಸ್ತದೋ ಆ ರೀತಿಯಾಗಿ ಪಳಪಳ ಅಂತೇಳಿ ಹೊಳಿಬೇಕು, ಅಷ್ಟೊಂದು ಶೈನ್ ಆಗೋ ರೀತಿಯಲ್ಲಿ ಡೋರ್ ಪಾಲಿಷ್ ಮಾಡೋದು ಹೇಗೆ ಅಂತಕೊಂಡು ನಾನು ಇವತ್ತು ನಮ್ಮ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ. ಮೊದಲಿಗೆ ನಾವು ಡೋರ್ ಪಾಲಿಷ್ ಮಾಡಲಿಕ್ಕೆ ಯಾವ ಇಂಗ್ರೀಡಿಯೆಂಟ್ ಬೇಕಾಗ್ತದೆ ಅಂತಕೊಂಡು ಹೇಳ್ತೇನೆ. ನೋಡಿ, ನಾನಿಲ್ಲಿ ವಿನಿಗರ್ನ ತೊಗೊಂಡಿದ್ದೇನೆ. ಇದು ಸಾಮಾನ್ಯವಾಗಿ ನಿಮ್ಮ ಅಡುಗೆ ಮನೆಯಲ್ಲಿ ಇರುವಂತಹದ್ದೇ. ಯಾವುದೇ ಆಗಲಿ ಅಂದರೆ ಈ ಆ್ಯಪಲ್ ಸೀಡರ್ ವಿನಿಗರ್ ಇದೆಯಲ್ಲ, ಅದು ಬೇಕಿಲ್ಲ, ನಾರ್ಮಲ್ ವಿನಿಗರ್ನ ತೊಗೊಳ್ಳಿ. ಹಾಗೆಯೇ ಇನ್ನೊಂದು ಇಂಗ್ರೀಡಿಯೆಂಟ್ ನಮ್ಗೆ ಬೇಕಾಗಿರುವಂಥದ್ದು ಆಲಿವ್ ಆಯಿಲ್. ಆಲಿವ್ ಆಯಿಲ್ ಸಾಮಾನ್ಯವಾಗಿ ಎಲ್ಲ ಕಡೆ ನಿಮ್ಗೆ ಅಂಗಡಿಗಳಲ್ಲಿ ಸಿಗ್ತದೆ. ನಿಮಗೆ ಯಾವ ರೀತಿಯ ಆಲಿವ್ ಆಯಿಲ್ ಬೇಕೋ ಅದನ್ನು ನೀವು ತಗೊಳ್ಳಿ. ನಿಮಗೆ ಆಲಿವ್ ಆಯಿಲ್ನ ಆನ್ಲೈನ್ ಲಿಂಕ್ ಕೂಡ ಹಾಕಿರ್ತೇನೆ, ನೀವು ಬೇಕಿದ್ದರೆ ಅದರಲ್ಲಿ ಕೂಡ ಆನ್ಲೈನಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು. ಇಲ್ಲಿ ನಾನು ಆಲಿವ್ ಆಯಿಲ್ ಯಾಕೆ ಯೂಸ್ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ಈ ಆಲಿವ್ ಆಯಿಲ್ನ ನೀವು ಇದಕ್ಕೆ ಡೋರ್ಗೆ ಅಪ್ಲೈ ಮಾಡೋದ್ರಿಂದ ನಾವೊಂದು ಮಿಕ್ಸ್ಚರ್ ರೆಡಿ ಮಾಡ್ಕೋಬೇಕು. ಆ ಮಿಕ್ಸ್ಚರ್ನ ರೆಡಿ ಮಾಡ್ಕೊತೀವಲ್ಲ, ಅದರಿಂದಾಗಿ ಏನಾಗ್ತದೆ ಅಂತ ಹೇಳಿದ್ರೆ ಡೋರು ತುಂಬ ಚೆನ್ನಾಗಿ ಹೊಳಿತದೆ. ಮತ್ತು ಓಲ್ಡ್ ಡೋರ್ ಯಾವ ರೀತಿ ಇರ್ತದೆ, ನೀವು ಹೊಸದಾಗಿ ತೊಗೊಂಡು ಬಂದು ಪಾಲಿಷ್ ಮಾಡಿರ್ತೀರಲ್ಲ, ಆ ರೀತಿಯದ್ದಾಗಿಯೇ ಕಾಣಿಸ್ಬೇಕು ಅಂತ ಹೇಳಿದ್ರೆ ನಾವು ಆಲಿವ್ ಆಯಿಲ್ನ ಯೂಸ್ ಮಾಡಬೇಕಾಗ್ತದೆ. ಹಾಗೆಯೇ ವಿನಿಗರ್ನ ಉಪಯೋಗ ಏನು ಅಂತ ಹೇಳಿದ್ರೆ, ಇದು ಡೋರ್ನಲ್ಲಿ ಉಳ್ಕೊಂಡಿರುವಂಥ ಕೊಳೆ ಅಥವಾ ಬೇರೆ ಏನಿದ್ರು ಕೂಡ ಅದನ್ನು ಕ್ಲೀನ್ ಮಾಡ್ತದೆ. ಹಾಗಾಗಿ ನಾನಿಲ್ಲಿ ವಿನಿಗರ್ನ ಉಪಯೋಗಿಸ್ತಾ ಇದ್ದೇನೆ. ಈಗ ಈ ಮಿಕ್ಸ್ಚರ್ನ ರೆಡಿ ಮಾಡ್ಕೊಳ್ಳೋಣ. ಒಂದು ಬೌಲ್ ತಗೊಂಡು ಅದಕ್ಕೆ 1 ಸ್ಪೂನಷ್ಟು ನಾನು ಈ ಆಲಿವ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೇನೆ. ಈಗ ನಾವು ಈ ಆಲಿವ್ ಆಯಿಲ್ಗೆ ಒಂದು 3 ಸ್ಪೂನಷ್ಟು ವಿನಿಗರ್ನ ಆ್ಯಡ್ ಮಾಡ್ಕೋಬೇಕು. ನೋಡಿ, 1 ಸ್ಪೂನು ಆಲಿವ್ ಆಯಿಲ್ಗೆ 3 ಸ್ಪೂನು ವಿನಿಗರ್ನ ಹಾಕ್ಕೊಳ್ಬೇಕು. ಈಗ ಇದನ್ನು ನಾವು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಇದನ್ನು ನಾವು ಮಿಕ್ಸ್ ಮಾಡ್ಕೋಬೇಕು. ನೀವು ಒಂದು ನೆನ್ಪಿಟ್ಕೊಂಡಿರಿ, ವಿನಿಗರ್ ಮತ್ತು ಆಲಿವ್ ಆಯಿಲ್ ತಕ್ಷಣ ಮಿಕ್ಸ್ ಆಗಲ್ಲ. ಹಾಗಾಗಿ ನಾವು ತುಂಬ ಹೊತ್ತು ಇದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊತ ಹೋಗಬೇಕು. ಆವಾಗ ಮಾತ್ರ ಅದು ಕರೆಕ್ಟಾಗಿ ಮಿಕ್ಸ್ ಆಗ್ತದೆ. ಸೊ ಒಂದು 2 ನಿಮಿಷ ಈ ರೀತಿಯಾಗಿ ಮಾಡ್ತಾ ಬನ್ನಿ. ಗೊತ್ತಾಗ್ತದೆ ನಿಮಗೆ ಅದು 2 ಸಪ್ರೇಟ್ ಆಗಿರುವಂತಹದ್ದು. ನೋಡಿ, ಈಗ ಕರೆಕ್ಟಾಗಿ ಮಿಕ್ಸ್ ಆಗಿದೆ. ನಾನು ಹೆಚ್ಚು ಕಡಿಮೆ ಒಂದು 2 ನಿಮಿಷದವರೆಗೆ ನಾನು ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಬನ್ನಿ ಈಗ ನಾವು ಡೋರ್ನ ಪಾಲಿಷ್ ಮಾಡೋಣ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ತಾ ಇದ್ದೇನೆ ನಿಮಗೆ. ನಾವು ಈ ಪಾಲಿಷ್ ಮಾಡಲಿಕ್ಕಿದೆಯಲ್ಲ, ಯಾವುದೇ ರಫ್ ಆಗಿರುವಂತಹ ಇದನ್ನು ಯಾವುದನ್ನು ಯೂಸ್ ಮಾಡಬಾರ್ದು, ಸ್ಪಾಂಜನ್ನು ಯೂಸ್ ಮಾಡಬೇಕು. ಅಂದರೆ ಸ್ಪಂಜ್ ಇರ್ತದಲ್ಲ, ಈ ರೀತಿಯಾಗಿ ನಿಮ್ಗೆ ಸ್ಪಂಜ್ ಮಾರ್ಕೆಟ್ನಲ್ಲಿ ಸಿಗ್ತದೆ, ಕೇವಲ ಒಂದು 10-15 ರೂಪಾಯಿ ಅಷ್ಟೇ. ಅದರ ಲಿಂಕ್ ಬೇಕಾದರೂ ಹಾಕಿರ್ತೇನೆ, ನಿಮ್ಗೆ ತಗೊಳ್ಬೋದು ನೀವು ಆನ್ಲೈನಲ್ಲಿ. ಇಲ್ಲ ಅಂತೇಳಿದರೆ ನಿಮ್ಮ ಮನೇಲಿ ಸ್ಕಾಚ್ ಬ್ರೈಟ್ ಇರ್ತದಲ್ಲ, ಅಂದರೆ ಈ ಸ್ಪಾಂಜ್ ಇರುವಂಥ ಸ್ಕಾಚ್ ಬ್ರೈಟ್ ಇರ್ತದೆ ನೋಡಿ, ಈ ಸೈಡ್ ಯೂಸ್ ಮಾಡಬಾರ್ದು, ಈ ಸೈಡನ್ನ ನೀವು ಉಪಯೋಗಿಸ್ಬೋದು. ನೋಡಿ, ನಾನು ದೇವ್ರ ಕೋಣೆಯ ಡೋರ್ನ ಕ್ಲೀನ್ ಮಾಡಿ ತೋರಿಸ್ತಾ ಇದ್ದೇನೆ, ಅಂದರೆ ಪಾಲಿಷ್ ಮಾಡಿ ತೋರಿಸ್ತಾ ಇದ್ದೇನೆ. ಇದು ಮತ್ತು ಇದನ್ನು ಕಂಪೇರ್ ಮಾಡಿ ನೋಡೋಣ. ನಾವು ಒಂದು ಸೈಡ್ ಮಾತ್ರ ಮೊದಲು ಮಾಡಿ ತೋರಿಸಿ ನಂತರ ನಮಗೆ ಇನ್ನೊಂದು ಸೈಡ್ ಮಾಡ್ತೇನೆ ನಾನು. ಈಗ ನೋಡ್ಕೊಳ್ಳಿ, ಇದರಲ್ಲಿ ಸ್ವಲ್ಪ ಕೊಳೆ ಎಲ್ಲ ಇದೆ, ಧೂಳಿದೆ. ಇದು ಆ್ಯಕ್ಚುಲಿ ಒಂದು 3-4 ತಿಂಗಳಿಂದ ನಾನು ಮಾಡಿರುವಂಥದ್ದು ಪಾಲಿಷ್. ಈಗ ಪುನಃ ಪಾಲಿಷ್ ಮಾಡ್ತಾ ಇದ್ದೇನೆ. ಫಸ್ಟ್ ನಾವು ಈ ಧೂಳನ್ನೆಲ್ಲ ಕ್ಲೀನ್ ಮಾಡಬೇಕು. ಒಂದು ಡ್ರೈ ಇರುವಂತಹ ಬಟ್ಟೆಯಿಂದ ಇದನ್ನು ನಾವು ಕ್ಲೀನ್ ಮಾಡಿ ಧೂಳನ್ನು ತೆಗೆದುಬಿಡಬೇಕು. ನಾನು ಧೂಳನ್ನು ಕ್ಲೀನ್ ಮಾಡ್ಕೊಂಡಿದ್ದೇನೆ. ಈಗ ಇದಕ್ಕೆ ನಾವು ಈ ಪಾಲಿಷ್ನ ಹಚ್ಚೋಣ. ನೋಡಿ, ಪಾಲಿಷ್ ನಾವೇನು ರೆಡಿ ಮಾಡ್ಕೊಂಡಿದ್ದೇವೆ, ಇದನ್ನು ಈ ರೀತಿಯಾಗಿ ಸ್ಪಾಂಜ್ನಲ್ಲಿ ಈ ರೀತಿಯಾಗಿ ಹದ್ಕೊಳ್ಬೇಕು. ಹದ್ಕೊಂಡು ಸ್ವಲ್ಪ ಈ ರೀತಿ ಹಿಂಡ್ಕೊಂಡ್ಬಿಡಿ. ನಂತರ ಇದನ್ನು ನಾವು ಡೋರ್ಗೆ ಹಾಕ್ಕೊಂಡು ಬರ್ಬೋದು. ನೋಡಿ, ನಾನೀಗ ಈ ಪಾಲಿಷ್ನ ಹಚ್ತಾ ಇದ್ದೇನೆ. ಒಂದು ಕಡೆಯಿಂದ ಹಚ್ಕೊಂಡು ಬರ್ತಾಯಿರಿ, ನಿಮ್ಗೆ ಗೊತ್ತಾಗ್ತದೆ ಡಿಫ್ರೆನ್ಸ್ ತಕ್ಷಣ ಗೊತ್ತಾಗ್ತದೆ. ನೋಡಿ ಯಾವ ರೀತಿಯಾಗಿ ಕಲರ್ ಚೇಂಜ್ ಆಗ್ತಾಯಿದೆ ಅಂತಕೊಂಡು. ನೀವು ಪುನಃ ಇದನ್ನು ಅದ್ದುಕೊಳ್ಬೇಕಾಗಿಲ್ಲ. ಒಂದು ಸರಿ ನೀವು ಈ ಪಾಲಿಷ್ನ ನಾವು ಸ್ಪಂಜ್ನಲ್ಲಿ ಹಾಕ್ಕೊಂಡ್ಮೇಲೆ ಸ್ವಲ್ಪ ಹೊತ್ತು ಈ ರೀತಿಯಾಗಿ ಕ್ಲೀನಾಗಿ ನೀವು ಇದನ್ನು ಈ ರೀತಿಯಾಗಿ ಪಾಲಿಷ್ ಮಾಡ್ತಾ ಬನ್ನಿ. ನೋಡಿ, ಇವಾಗಲೇ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ, ಎಷ್ಟು ಶೈನಿಂಗ್ ಬಂದಿದೆ ಅಂತ ತಗೊಂಡು. ಇಲ್ಲಿ ಮತ್ತು ಇಲ್ಲಿ ಬೇರೆ ಕಡೆಯಲ್ಲಿ ಮೇಲ್ಗಡೆ ನೋಡ್ಬೋದು ಅಥವಾ ಕೆಳಗಡೆ ನೋಡ್ಬೋದು, ಅಥವಾ ಈ ಕಡೆ ಕೂಡ ನೀವು ಕಂಪೇರ್ ಮಾಡಿ ನೋಡ್ಬೋದು. ಡಿಫ್ರೆನ್ಸ್ ಇವಾಗಲೇ ನಿಮ್ಗೆ ಗೊತ್ತಾಗ್ತಾ ಇದೆ. ಎಲ್ಲಿಯಾದರೂ ಸ್ವಲ್ಪ ಕೊಳೆ ಆ ಥರ ಏನಾದರೂ ಅಂದರೆ ಅಥವಾ ತುಂಬ ಡಲ್ ಆಗಿದ್ದರೆ ಅಲ್ಲಿ ಸ್ವಲ್ಪ ಜಾಸ್ತಿ ನೀವು ಈ ರೀತಿಯಾಗಿ ರಬ್ ಮಾಡಿ, ಆವಾಗ ಅದು ಶೈನಿಂಗ್ ಬರ್ತದೆ. ನೋಡಿ, ಈ ಸೈಡ್ ನಾನು ಹಾಕಿಲ್ಲ, ಪಾಲಿಷ್ ಮಾಡಿಲ್ಲ. ಇನ್ನೊಂದು ಸೈಡ್ ಇದೆ ನೋಡಿ, ಇದು ನಾನು ಪಾಲಿಷ್ ಮಾಡಿರುವಂಥದ್ದು.
ನಿಮಗೆ ಈಗ ಡಿಫ್ರೆನ್ಸ್ ಗೊತ್ತಾಗ್ತಾ ಇರ್ಬೋದು, ಈ ಕಡೆದು ಮತ್ತು ಇನ್ನೊಂದು ಸೈಡ್ದು ಡಿಫ್ರೆನ್ಸ್ ನಿಮ್ಗೆ ಗೊತ್ತಾಗ್ತಾ ಇದೆ ಯಾವ ರೀತಿಯಾಗಿ ಶೈನಿಂಗ್ ಬಂದಿದೆ ನೋಡಿ ಇದು. ಬಟ್ ಇದು ಸ್ವಲ್ಪ ಡಲ್ಲೇ ಇದೆ, ಯಾಕಂದರೆ ನಾನು ಪಾಲಿಷ್ ಮಾಡಿಲ್ಲ. ಈಗ ನೀವು ಕಂಪೇರ್ ಮಾಡಿ ನೋಡ್ಕೊಳ್ಬೋದು. ಈ ಥರ ಹಚ್ಚಿ ಆದಮೇಲೆ ನೀವು ಇದನ್ನೇನು ಒರೆಸ್ಬೇಕಾಗಿಲ್ಲ, ಏನು ಮಾಡಬೇಕಾಗಿಲ್ಲ, ಹಾಗೆ ಬಿಟ್ಬಿಡ್ಬೋದು. ಇದು ಡ್ರೈ ಆಗಬೇಕಿನ್ನು. ಡ್ರೈ ಆದಮೇಲೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತದೆ, ನಿಮಗೆ ಇನ್ನೂ ಶೈನಿಂಗ್ ಕಾಣಿಸ್ತದೆ. ನೋಡಿ, ಈಗ ನಾನು ಡ್ರೈ ಆದಮೇಲೆ ತೋರಿಸ್ತಾ ಇದ್ದೇನೆ. ಜಸ್ಟ್ ನೋಡಿದರೆ ನಿಮ್ಗೆ ಗೊತ್ತಾಗ್ತದೆ ಎಷ್ಟು ಶೈನಿಂಗ್ ಬಂದಿದೆ ಮತ್ತು ಜಸ್ಟ್ ಹೊಸ ಥರ ಕಾಣಿಸ್ತಾ ಇದೆ ಈಗ ಅಂತೇಳಿ. ನೀವು ಇದೇ ರೀತಿ ಫರ್ನಿಚರ್ನ ಕೂಡ ಈ ರೀತಿಯಾದಂತಹ ಪಾಲಿಷ್ ಮಾಡಿ ಅದು ಕೂಡ ಹೊಸ ಥರ ಕಾಣುವ ರೀತಿಯಲ್ಲಿ ಮಾಡ್ಬೋದು. ನೋಡಿದ್ರಲ್ಲ, ತುಂಬ ಸುಲಭವಾಗಿ ಡೋರ್ ಪಾಲಿಷ್ ಮಾಡೋದು ಹೇಗೆ ಅಂತಕೊಂಡು ನಾನು ಇವತ್ತಿನ ಈ ವಿಡಿಯೋದಲ್ಲಿ ಹೇಳಿದ್ದೇನೆ. ನೀವು ಈಗ ಸಮ್ಮರ್ ಟೈಮ್ನಲ್ಲಿ ಮಕ್ಕಳಿಗೆ ಕೂಡ ಈ ಒಂದು ಕೆಲಸವನ್ನು ನೀವು ಕೊಡ್ಬೋದು. ಯಾಕಂದರೆ ಅವ್ರು ಹೇಗೋ ಸುಮ್ಮನೆ ಆ ಕಡೆ ಈ ಕಡೆ ಓಡಾಡ್ಕೊಂಡು ಮೊಬೈಲ್ ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇರ್ತಾರೆ. ಅಂಥವರಿಗೆ ನೀವು ಈ ರೀತಿಯಾಗಿ ಒಂದು ಡೋರ್ ಪಾಲಿಷ್ ಮಾಡಿ ಅಂತೇಳಿ ಹೇಳಿದರೆ ಅವರು ಕೂಡ ತುಂಬ ಇಂಟ್ರೆಸ್ಟಲ್ಲಿ ಮಾಡ್ತಾರೆ. ಹಾಗಾಗಿ ತುಂಬ ಉಪಯುಕ್ತವಾಗಿರುವಂತಹ ಈ ವಿಡಿಯೋನ ನೀವು ನೋಡಿ ಬೇರೆಯವ್ರಿಗೆ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಂಗೆ ಸಪೋರ್ಟ್ ಮಾಡಿ.